ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ 22 ವರ್ಷದ ಆಕಾಶ್ ವಡ್ರ ಎನ್ನುವ ಹುಡುಗನ ಮೇಲೆ ಇಂತಿಯಾಜ್ ಜಮ್ಮನ್ ಹಾಗೂ ಆತನ ಸ್ನೇಹಿತರಿಂದ ನಡೆದ ಮಾರಣಾಂತಿಕ ಹಲ್ಲೆಯ ಕುರಿತು ಆಕಾಶ್ ವಡ್ಡರ್ ತಾಯಿ ನವಲಗುಂದ ಆಸ್ಪತ್ರೆಯ ಮುಂದೆ ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿರುವಾಗ ಕರಳು ಹಿಂಡುವ ಹಾಗಿತ್ತು. ನನ್ನ ಮಗನನ್ನು ಈ ದ್ರೋಹಿಗಳು ಚಾಕುಯಿಂದ ಚುಚ್ಚಿ ಕೊಲೆಗೆ ಯತ್ನ ಮಾಡಿದ್ದಾರೆ. ಈ ತಾಯಿ ಹೇಳುವಾಗ ಎಂಥವರ ಕಣ್ಣಲ್ಲೂ ನೀರು ಬರುವಂತಿತ್ತು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ನವಲಗುಂದ. ಎಷ್ಟೊತ್ತಿಗೆ ಆಯ್ತಮ್ಮ ಇದು? ಟೈಮಿಂಗ್ ಗೊತ್ತಿಲ್ರಿ, ಕರ್ಕೊಂಡೋಗ್ಯಾರ. ನನ್ನ ಟೈಮಿಂಗ್ ನೋಡೇ ಇಲ್ರಿ. ಮಧ್ಯಾಹ್ನ 1 ಗಂಟೆನ ಆಗಿತ್ರಿ. ಅವಾಗ ಕರ್ಕೊಂಡೋದ್ರು, ಕರ್ಕೊಂಡೋಗಿ ಚಾಕು ಚುಚ್ಚಿದಾರ. ನಿಮಗೆ ಹೆಂಗ್ ಸುದ್ದಿ ಬಂತಿದ? ಊರು ಹೇಳೋದೇ ಗೊತ್ತಾಗೈತ್ರಿ. ಅವ್ರಿಗೆ ಮೊದಲೇ ಚಾಕು ಚುಚ್ಚಾರ ಅನ್ಕೊಳಕ್ರಿ, ನಮ್ಗೆ ಗೊತ್ತೇ ಇಲ್ರಿ. ಮುಂಚೆ ಏನಾದ್ರು ಇವ್ರದ್ದು ಹಳೆ ದ್ವೇಷ ಏನಾರ ಇತ್ತ? ಅದ್ರ ಬಗ್ಗೆ ಏನು ಮಾಹಿತಿ ಆಯ್ತಿಲ್ರಿ, ಈಗ ಏನಂದ್ರೆ ಡಾಕ್ಟರ್ ಕೇಳಿದ್ರಮ್ಮ? ಕೇಳಿಲ್ರಿ. ಸರ್, ಈಗ ನೋಡಿದ್ರ ಮಗಂದು ಏನಾಗಿದೆ ಅಂತ ಕೆಲಸ ನೋಡಲ್ಲ. ಹೌದಾ? ಮಗ ಮನೆಯಿಂದ ಎಷ್ಟೊತ್ತಿಗೆ ಹೋಗಿದ್ದ? ಆಮೇಲೆ 1 ಗಂಟೆ ಕಾಲಿಗೆ ಹೋಗಿ ಮನಿ ಅಂತೆಲ್ಲ ಒಂದು ಗಿಡ ಐತ್ರಿ. ಆ ಗಿಡದಂತೆಲ್ಲ ರೋಡ್ ಬಾಜು ಕುಂತಿದ್ರ. ಕುಂತಲ್ಲೇ ಬಂದು ಹುಡುಗನ್ ಕರ್ಕೊಂಡು ಹೋಗ್ಯಾರ. ಎಷ್ಟು ಜನ ಇದ್ರಮ್ಮ ಕರ್ಕೊಂಡು ಹೋದವರು? ಅವ್ರು ಕರ್ಕೊಂಡು ಹೋಗೋರು 3 ಜನ ನೋಡಿ. 3 ಜನ ಕರ್ಕೊಂಡು ಹೋದ್ರ. ಅವ್ರು ಏನಾದ್ರು ನಿಮ್ಗೆ ಗೊತ್ತಾ? ಅವ್ರು ನೋಡಿಲ್ರಿ, ನಾವು ಒಟ್ಟು ಹಿಂದೆ ಮಾರಿ ಅಷ್ಟ ನೋಡೇವ್ರಿ. ನಾವು ಅದ್ರಾಗ ಅವ್ರು ಕರ್ಕೊಂಡು ಹೋಗ್ಬಿಟ್ರಿ. ಗಾಡಿ ಮೇಲೆ ಕರ್ಕೊಂಡು ಹೋದ್ರೆ ಏನು ಹೇಗೆ? ಗಾಡಿ ಗಾಡಿ ಮೇಲೆ ಕರ್ಕೊಂಡು ಹೋಗ್ಯಾರ. 2 ವೀಲರ್ ಮೇಲೆ ಗಾಡಿ ಮೇಲೆ ಕರ್ಕೊಂಡು ಹೋದ್ರು. ಮುಂದೆ ಕರ್ಕೊಂಡು ಹೋಗಿ ಈ ತರ ಘಟನೆಯನ್ನು ಮಾಡಿದ್ದಾರೆ. ನಾವು ಅವ್ರು ಗೆಳೆಯರ ಹಿಂಗೆ ಮಾಡೇವ್ರಿ. ನಾವು ಹಿಂಗೆ ಮಾಡ್ತಾರ ಅನ್ನೋದ ಗೊತ್ತಿಲ್ರಿ, ನಮ್ಗೆ ಗೊತ್ತೇ ಇಲ್ಲ. ಇದು ಹಳೆ ದ್ವೇಷ ಅಂತ ಅನ್ನುವಂಥ ವಿಷಯ ನಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಮ್ಗೆ ಗೊತ್ತಿಲ್ಲ. ಸರ್, ಇನ್ನೊಬ್ರು